ಮಂಡ್ಯ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ಕೂಡ ಜಿಲ್ಲೆಯಾದ್ಯಂತ ಅಬ್ಬರದ ಪ್ರಚಾರ ಮಾಡ್ತಾ ಇದೆ. ಈ ಒಂದು ಚುನಾವಣೆ ಕುಮಾರಸ್ವಾಮಿ ವರ್ಸಸ್ ಸಚಿವ ಚಲುವರಾಯಸ್ವಾಮಿ ಅನ್ನುವಂಥ ಚುನಾವಣೆ ಆಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವ ಚಲುವರಾಯಸ್ವಾಮಿ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸು? ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಿಗೆ ತೆರಳ್ತಾ ಇದ್ದೀರಾ, ಸಭೆಗಳನ್ನ ಮಾಡ್ತಾ ಇದ್ದೀರಾ, ಹೇಗಿದೆ ಮೊದಲಾಗಿ ರೆಸ್ಪಾನ್ಸು? ಚೆನ್ನಾಗಿದೆ ಸರ್. ಎಲ್ಲ ಚುನಾವಣೆಗಿಂತ ಜನರು ಉತ್ಸಾಹ ಇದೆ. ಲೋಕಲ್ ಕ್ಯಾಂಡಿಡೇಟು ಮತ್ತು ರೈತರ ವಿರೋಧಿ ಜನತಾದಳ BJP ಅನ್ನೋದು ಜನರಲ್ಲಿದೆ. ಈ ಗ್ಯಾರಂಟಿ ಬಗ್ಗೆ ಅವರು ವಿರೋಧ ಮಾಡಿದ್ದು ಈಗ ಸುಪ್ರೀಂ ಕೋರ್ಟ್ ಹೋಗಿರೋದು ಇನ್ನೂ ಜನ ರೊಚ್ಚಿಗೆದ್ದಿದ್ದಾರೆ. ಸರಿ, ಪ್ರಮುಖವಾಗಿ ಒಕ್ಕಲಿಗರ ಅಸ್ಮಿತೆಗಾಗಿ ಹೋರಾಟ ನಡೀತಾ ಇದೆ ಏನಾದರೂ ಸರ್? ಆ ಥರ ಏನಿಲ್ಲ. ಮಾನ್ಯ SM ಕೃಷ್ಣವ್ರಿಗೆ 2ನೇ ಬಾರಿ ಅವಕಾಶ ತಪ್ಪಿಸ್ತವ್ರೆ ಜನತಾದಳದವರಲ್ಲ. ಅದರಿಂದ ಒಕ್ಕಲಿಗರ ಸೇಸನ್ನು ಒಪ್ಪದೇ ಇದ್ದವರು ಇವತ್ತು ಒಕ್ಕಲಿಗರ ಆಶೀರ್ವಾದ ಹೆಂಗೆ ಅಂತ, ಮಂಡ್ಯದವರ ಆಶೀರ್ವಾದ ಬೇಕು ಅಂತ ಹೆಂಗೆ ಕೇಳಲಿಕ್ಕೆ. ನಿನ್ನೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ BJP ನಾಯಕರು ಎಲ್ಲರೂ ಹೋಗ್ಯಾರೆ, ಸ್ವಾಮೀಜಿಯವರ ಕಾಲಿಗೆ ಬಿದ್ದಿದ್ದಾರೆ. ಅದೇ ಸ್ವಾಮೀಜಿಯವರಿಗೆ ಫೋನ್ ಟ್ರಾಪ್. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಸಿದ್ರಲ್ಲ. ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಸ್ವಾಮೀಜಿಯವ್ರು, ನಿರ್ಮಲಾನಂದ ಸ್ವಾಮೀಜಿಯವ್ರು ಫೋನ್ ಟ್ಯಾಪಿಂಗ್ ಆಗಿದ್ದು ಸತ್ಯ ಅಲ್ಲ, ಗೊತ್ತಲ್ಲ? ಯಾರು ಮಾಡಿಸಿದ್ರು ಸರ್? ಇವೆಲ್ಲ ಜನತಾದಳದವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆಗಿದ್ದು. ಅದೇನು ಏನು ಸೀಕ್ರೆಟಾ? ಪತ್ರಿಕೆಯಲ್ಲೆಲ್ಲ ಬಂದಿದೆ, TVಲಿ ಬಂದಿದೆ. ಇನ್ನೊಂದ್ಸಲ ಹಾಕೊಂಡು ನೋಡಪ್ಪ ನೀನು. ಅಲ್ಲ ಸರ್, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರನ್ನ ಹಿಡಿತ ಸಾಧಿಸೋಕ್ಕೋಸ್ಕರ ಇದು ನಡೀತಾ ಇದೆ ಅನ್ನೋದು. ಯಾರು ಒಕ್ಕಲಿಗರು ಹಿಡಿತ ಸಾಧಿಸೋಕ್ಕಾಗಲ್ಲ. ನಾನು ಆಗಲ್ಲ, ಅವರು ಆಗಲ್ಲ. ಒಕ್ಕಲಿಗರು ಸ್ವತಂತ್ರ ಇದ್ದಾರೆ. ತೀರ್ಮಾನ ಒಂದ್ಸಲ ಅವ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ಇವತ್ತು DK ಶಿವಕುಮಾರ್, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರಿಗೂ ಭವಿಷ್ಯ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದಕ್ಕೆ 16 ಜನನ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, 16 ಜನ ಮಂತ್ರಿ ಮಾಡಿದ್ದಾರೆ. ಇವ್ರಿಗೂ ಅವಕಾಶ ಇದೆ ಅಂತ ಜನರಿಗೆ ಗೊತ್ತಿದೆ. ಅಂದರೆ ನಮ್ಮ ಸರ್ಕಾರವನ್ನು BJP ಅವ್ರು ತೆಗೆದಿಲ್ಲ, ಕಾಂಗ್ರೆಸ್ ನಾಯಕರು ಅನ್ನೋಂಥದ್ದು ಕುಮಾರಸ್ವಾಮಿ ಹೇಳ್ತಾರೆ. ಈ ಡಿಕ್ಲೇರ್ ಮಾಡಬೇಕಾಯಿತು. ಮಾನ್ಯ ಅಶೋಕ್ ಅವರು ಹೇಳಿದ್ದಾರೆ, ನಾನು ನೋಡಿದೆ. ಇಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಇದನ್ನು ಡಿಸ್ಟರ್ಬ್ ಮಾಡಲ್ಲ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು. ಯಾರಂತೆ ಅವ್ರು ಬೆನ್ನತ್ತಿ ಬಾಂಬೆ ಕರ್ಕೊಂಡೋಗಿ ಹೋಟ್ಲಲ್ಲಿ ಇಟ್ಕೊಂಡು ಅಶ್ವಥ್ ನಾರಾಯಣು, ಅಶೋಕು, ಇದೇ ಡಾಕ್ಟರ್ ಸುಧಾಕರ ಇವರೆಲ್ಲ ತಾನೇ ಮುಂಚೂಳಿದ್ದರು. ಈಗ ಪಾಪ ಇವರಿಂದ ನಿಂತವ್ರೆ. ಅವರೆಲ್ಲ ಯಾವ ಪಕ್ಷದಲ್ಲಿದ್ದರು ಅನ್ನೋ ಪ್ರಶ್ನೆ ಮಾಡ್ತಾರೆ. ಅವರೆಲ್ಲ BJPಲಿದ್ದರು. ಅವರೇ ತಾನೇ ಕರ್ಕೊಂಡೋಗಿದ್ದು ಕುಮಾರಸ್ವಾಮಿಯನ್ನು ತೆಗಿಯೋಕ್ಕೆ. ಸೊ ನಮ್ಮ ಯಾರು ವಿಶ್ವನಾಥ್ ಎಲ್ಲಿದ್ದರು, ನಾರಾಯಣಗೌಡರು ಎಲ್ಲಿದ್ದರು, ಗೋಪಾಲಯ್ಯ ಎಲ್ಲಿದ್ದರು? ನಡೀರಿ, ಅದೆಲ್ಲ ಹೇಳ್ತಾರೆ. ಅವ್ರು ಮಾತಾಡೋದಕ್ಕೆ ಯಾಕೆ ತಲೆ ಕೆಡಿಸ್ಕೊತಾರೆ? ಇದಿಷ್ಟು ಕೂಡ ಸಚಿವ ಚಲುವರಾಯಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.